ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂತಹ ಚಿಕ್ಕಬನ್ನಿಹಟ್ಟಿ ಎಂಥದಪ್ಪದು ಚಿಕ್ಕಬನ್ನಿಹಟ್ಟಿ ಒಡ್ರಟ್ಟಿನ ಚಿಕ್ಕಬನ್ನಿಹಟ್ಟಿ ಬೋವಿಹಟ್ಟಿ ಚಿಕ್ಕಬನ್ನಿಹಟ್ಟಿ ಬೋವಿಹಟ್ಟಿ ಗ್ರಾಮದಲ್ಲಿದ್ದೀವಿ. ನಮಸ್ಕಾರ ಸಂಜೀವಪ್ಪರಿಗೆ. ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ? ಒಂದು 6 ಎಕರೆ. 6 ಎಕರೆಯಲ್ಲಿ ಇದು 3 ಎಕರೆ. 3 ಎಕರೆ ಅಲ್ಲ? ಫಸಲಿಗೆ ಬಂದಿರೋದು. ಇನ್ನೊಂದು 3 ಎಕರೆ 3 ವರ್ಷದ ಬೇರೆ ಐತೆ. 3 ವರ್ಷದ ಬೇರೆ ಐತಿ. 3 ಎಕರೆ. ಈ ಒಂದು 1000 ಗಿಡ ಇಲ್ಲಿ 4ನೇ ವರ್ಷದ ಫಸಲಿಗೆ ಬಂತಲ್ಲ. ಹೌದು. ಸುಮಾರು ನಿಮ್ಮ ತೋಟಕ್ಕೆ ಬಂದು ಒಂದು 7-8 ತಿಂಗಳು ಆತಲ್ಲ. ನಾವು ಬಂದೋಗಿ 8 ತಿಂಗಳು ಆದರೂ ಕುಂಚಿಗೆ ಭಾಳ ಒಣಗ್ತು. ಒಂದು ಸಲ ಮಾತ್ರ ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೀವಿ ನಾವು. ಒಂದು ಸಲ ಸುಮಾರು ಒಂದು 8 ತಿಂಗಳ ಅವಧಿನಲ್ಲಿ ಮಣ್ಣಲ್ಲಿ ಸಾಕಷ್ಟು ಬದಲಾವಣೆ ಆಗೈತಲ್ಲ. ಬದಲಾವಣೆ ಆಗೈತೆ. ಇನ್ನು ತಗೊಳಪ್ಪ ಅಂದು ಇಲ್ಲಿ ತಗೊಳಪ್ಪ ಬದಲಾವಣೆ ಆಗೈತೆ. ಹೌದಲ್ಲ. ಈ ನೋಡಿ ಸುಮಾರು ಒಂದು ನೋಡ್ಕೊಂತ ಬಂದಿ ನಿಮ್ಮ ತೋಟದಾಗ. ಈ ಮಣ್ಣು ವಾಸನೆ ಐತೆ ನೋಡು. ಈ ಸ್ಮೆಲ್ ಇತ್ತಪ್ಪ ಅಂದರೆ ಮಣ್ಣಿನ ಜೀವಿಗಳು ಈ ಮಣ್ಣಲ್ಲಿ ಬದುಕಿದಾವೆ ಅಂತ. ಹೌದು. ಈ ಸ್ಮೂತ್ ಆಗೈತಲ್ಲ ಮಣ್ಣು. ಮಣ್ಣು ಸ್ಮೂತ್ ಆಗೈತೆ. ಬೇರೆ ಅಭಿವೃದ್ಧಿನೂ ಚೆನ್ನಾಗೈತಲ್ಲ. ಏನಾರ ಡಾಕ್ಟರ್ ಸಾಯಿಲ್ ಕೆಲಸ ಮಾಡೈತಿ ಅನ್ಸುತ್ತೆ. ಮಾಡೈತಾ? ಈಗ ನಾನು ನಿಮ್ಗೆ ಹೇಳಿದ್ದು ಸ್ಲರಿ ಮಾಡ್ರಿ ಅಂತ. ಇನ್ನಿನ ಸಲ ಸಗಣಿ ಗೊಬ್ಬರ ಕೊಟ್ಟಿದ್ರಿ, ಅದು ಬೇಡ. ನೆಕ್ಸ್ಟ್ ಈ ಸ್ಲರಿ ಮಾಡ್ಕೊಳ್ರಿ ಅಂತ ಹೇಳಿದೆ ನಿಮ್ಗೆ. ಇನ್ನೊಂದು ಸಸ್ಟೈನ್ ಮಾಡ್ಕೊಳೋ ತನಕ ಕೂಡ. ಈಗ ಮೊದಲನೇ ವರ್ಷ ಎಷ್ಟು ಕ್ವಿಂಟಲ್ ಅಡಿಕೆ ಐತಿ? ಇನ್ನೊಂದು 3.5 ಲಕ್ಷಕ್ಕಾಗಿತ್ತು ಸರ್. 3.5 ಲಕ್ಷ 1000 ಗಿಡಕ್ಕಲ್ಲ. 4ನೇ ವರ್ಷದಾಗ. ಈಗ 5ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಲ್ಲ. ಈಗ ಗರ್ಭ ಪಾಡೈತೆ ಇದು. ಹೌದಲ್ಲ. ಈಗ ನಿಮಗೆ ಈ ಸುಮಾರು 8 ತಿಂಗಳ ಅವಧಿನಲ್ಲಿ ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಿ ತಾವು. ಬೇರೆ ಬೇರೆ ರೈತರ ಅನುಭವಗಳು, ಅದ್ರ ಬಗ್ಗೆ ತಮ್ಮ ಅನಿಸಿಕೆ? ಪರವಾಗಿಲ್ಲ ಸರ್, ಯಾಕಂದ್ರೆ ನೋಡ್ತೀನಲ್ಲ ಎಲ್ಲ ನಿಮ್ಮ ಸ್ಟೇಟರ್ಸು ಫೇಸ್ಬುಕ್ ಎಲ್ಲ ನೋಡ್ತೀನಲ್ಲ. ಒಳ್ಳೆ ರಿಸಲ್ಟ್ ಇದೆ ಅಂತ ರೈತರು ಅನಿಸುತ್ತಲ್ಲ. ಹೌದು. ಈಗ ನಿರಂತರವಾಗಿ ಮಣ್ಣಿಗೆ ಮರುಜೀವ ತುಂಬ್ಕೊಂತ ಸಾವಯವ ವಸ್ತು ಮಣ್ಣಲ್ಲಿ ಈ ನೋಡಿದ್ವಿ ಎಲ್ಲ ಕಡೆಗೆ ನೋಡಿದ್ರು ಕೂಡ ಮಾಯಿಶ್ಚರ್ ಚೆನ್ನಾಗಿ ಕಾಣ್ತತ್ತಲ್ಲ. ಎಷ್ಟು ದಿವ್ಸಕ್ಕೊಂದ್ಸಲ ನೀರು ಬಿಡ್ತೀರಿ? ಇದು ಕೆಂಪನೆಲ್ಲ. ಇದು ಕೆಂಪನೆಲ್ಲ ನಾವು ಒಂದು ವಾರಕ್ಕೊಂದ್ಸತಿ ನೀರು ಬಿಡ್ತೀವಿ. ಇಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಈಗ ಒಂದು ವಾರ ಅಂದರೆ ಒಂದು 10 ದಿವಸ ತನಕ ಹೋದ್ರೆ ಒಳ್ಳೇದು. ಗೊತ್ತಾ? ಆ ಥರ ಮಾಡಿದ್ರೆ ಏನಾಕತಿ ಅಂದರೆ ಇನ್ನೂ ಏನಾಕತಿ, ಇದು ಯಾವುದದ್ದು ಚೆನ್ನಾಗಿ ಕೊಡೋಕ್ಕಾರ ಚೆನ್ನಾಗಿ ಕೊಡ್ರಿ, ಡ್ರೈ ಮಾಡಿರಿ. ನಿನ್ನೆ ಒಂದು ತೋಟಕ್ಕೆ ಹೋಗಿದ್ವಿ ನಾವು, ಕಸವರಟ್ಟಿ ಅಂತಂದು ಹೇಳಿ. ಈಗ ಅಲ್ಲಿ ಎಷ್ಟು ಮಣ್ಣು ತೆಗ್ಸಿದ್ರು ಕೂಡ ಹೆಂಗೆ ಗೊತ್ತಾ, ಜಸ್ಟ್ ಒಂದು 3 ಇಂಚ್ ಮೇಲೆ ಅಷ್ಟೇ ಹೊಲ ಹೊಡೆದು ಅಷ್ಟು ಕಾಣ್ತತಿ. ಅಲ್ಲಿ ಕೆಳಗೆ ಹೋದರೆ ಈ ಗಟ್ಟಿ ಈ ಕಾಚು ಅಂತೀವಲ್ಲ, ಕಾಂಕ್ರೀಟ್ ಆದಂಗೆ ಐತಿ. ಇಲ್ಲಿ ಅದಕ್ಕೂ ಇನ್ನು ಈ ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ ಈ ಸಾವಯವ ವಸ್ತು ಇಷ್ಟು ಮಣ್ಣಲ್ಲಿ ಚೆನ್ನಾಗತ್ತು. ಗಿಡದಲ್ಲಿ ಸಾಕಷ್ಟು ಬದಲಾವಣೆ ತಂತ ಇಲ್ಲೋ? ಬೇರಲ್ಲಿ ಬದಲಾವಣೆ ತಂದಿಲ್ಲ ಆಗ್ಯತ. ಈಗ ಮತ್ತು ಈಗ ನೀವು ಸ್ಲರಿ ಮಾಡ್ಕೊಂಡು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಅರೆಕ ಕೊಡಬೇಕು ಅಂತ ಇದ್ದೀವಿ. ಈಗ ಒಂದು ರಿಚ್ ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿಂದ ನಿರಂತರವಾಗಿ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ನಾವು ನಿಮಗೆ ಹೇಳಿದ್ದಿಲ್ಲ ಸಲಹೆ ಏನಂತ ಹೇಳಿದ್ದೆ, ಒಂದಿಷ್ಟು ವೆಲ್ವೆಟ್ ಬೀನ್ಸಾರ ಊರಿಸ್ಬೇಕು, ಇಲ್ಲ ಒಂದಿಷ್ಟು ಅಲ್ಸದಿನಾರ ಊರಿಸ್ಬೇಕು ನೈಟ್ರೋಜನ್ ಫಿಕ್ಸೇಷನ್. ಹಂಗೆ ಮಾಡಿದ್ರೆ ಏನಕ್ಕತಿ ಅಂತಂದರೆ ಒಂದಿಷ್ಟು ಮಣ್ಣಲ್ಲಿ ಈ ಪೆಥೋಝೋನ್ ಅಂತೀವಲ್ಲ, ಅಪಕಾರಿ ಮಣ್ಣಿನ ಜೀವಿಗಳ ಸಂಖ್ಯೆ ಕಡಿಮೆಯಾಗಿ ಉಪಕಾರಿ ಮಣ್ಣಿನ ಜೀವಿಗಳ ಸಂಖ್ಯೆ ಜಾಸ್ತಿ ಆಕತಿ. ಜೊತೆಗೆ ಒಂದಿಷ್ಟು ಈ ಮಲ್ಚಿಂಗ್ ಇದೆಯಲ್ಲ, ಹಸಿರೆಲೆ ಗೊಬ್ಬರ ಅಲ್ಲೇ ಈ ಮುಚ್ಚುಗೆ ಆಗುತ್ತೆ. ತೋಟಗಾರಿಕೆ ಬೆಳೆನಲ್ಲಿ ಈ ಮಲ್ಚಿಂಗ್ ಅಥವಾ ಮುಚ್ಚುಗೆ ಅನ್ನೋದು ತುಂಬ ಒಳ್ಳೆಯದು. ಸೂರ್ಯನ ಅತಿ ನೇರಿನ ಕಿರಣಗಳು ಇಲ್ಲಿ ಇದ್ರ ಮೇಲೆ ಮಣ್ಣಿನ ಮೇಲೆ ಬಿದ್ದಾಗ ಇಲ್ಲಿ ಸೂಕ್ಷ್ಮಾಣು ಜೀವ ಚಟುವಟಿಕೆ ಹಾಳಾಗಲ್ಲ, ಚೆನ್ನಾಗಿ ಅಭಿವೃದ್ಧಿ ಆಕತಿ, ಮಲ್ಟಿಪಲ್ ಆಗ್ತಾ ಹೋಗತಿ. ಆ ಉದ್ದೇಶಕ್ಕೋಸ್ಕರ ಒಂದಿಷ್ಟು ಅಲಸಂದಿ ಬೀಜನಾರ ಊರಿಸ್ರಿ ಅಂತೇಳಿ ಮುಂದಷ್ಟು ಕೂರಿಸ್ತೀವಿ ಅಂದ್ರೆ ಆ ಥರ ಮಾಡೋದಕ್ಕಿಂತ ಈಗಲೇ ಮಾಡ್ಸೋದು ಉತ್ತಮ. ಗೊತ್ತಾ? ಜೊತೆಗೆ ಅತಿಯಾಗಿ ನೀರು ಕೇಳಲ್ಲ. ಅದು ಕೂಡ ಮಣ್ಣಿ ಸೇರುತ್ತಲ್ಲ, ಸಾವಯವ ವಸ್ತು ಏನೈತಲ್ಲ ಹಸಿರೆಲೆ ಗೊಬ್ಬರ, ಅದು ಮಣ್ಣಿ ಸೇರಿದಾಗ ಅದೆಲ್ಲದೂ ಕೂಡ ಮಣ್ಣಿನ ಜೀವಿಗಳ ಆಹಾರ. ಈ ರೋಗ ಬಾಧೆ ಕೀಟ ಬಾಧೆ ಯಾವಾಗ ಕಡಿಮೆ ಆಕತಿ ಅಂದರೆ
ಒಂದಿಷ್ಟು ನಾವು ಮಣ್ಣಿನ ಜೈವಿಕ ಶಕ್ತಿ ತುಂಬ್ಕೊಂಡ ಹೋದಂಗೆ ಆಟೋಮೆಟಿಕಲಿ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು, ಮಣ್ಣಿನ ಜೈವಿಕ ಪರಿಸರ, ಭೌತಿಕ ಗುಣ, ರಾಸಾಯನಿಕ ಗುಣ ಬದಲಾವಣೆ ಆಗಿ ಅಲ್ಲಿರೋ ತ್ಯಾಜ್ಯ ಕಳೀವಿಕೆಯ ಒಂದು ಪ್ರೋಸೆಸ್ ಏನಿದೆಯಲ್ಲ, ಆ ಪ್ರೋಸೆಸ್ ಚೆನ್ನಾಗಾಯ್ತು ಅಂತಂದರೆ ಗಿಡ ಇನ್ನೂ ಚೆನ್ನಾಗಾಕತಿ. ಜೊತೆಗೆ ಒಂದಿಷ್ಟು ನೀವು ಗುಂಪು ಬಾಳೆ ಮಾಡೋದು ತುಂಬ ಒಳ್ಳೆಯದು. ಒಂದಿಷ್ಟು ಜಾಕಾಯಿ ಮಾಡ್ಕೊಳೋದು ಅಂತರ ಬೆಳೆಯಾಗಿ. ಈಗ ಹಿಂದೆಲ್ಲ ನೀವು ಯಾವುದು ಕಾಫಿ ಸಿಂಗ್ ಹೋಗಿದ್ವಿ ಅಂತೀರಲ್ಲ ಚಿಕ್ಕಮಗಳೂರು ಭಾಗಕ್ಕೆ, ನೀವು ಲೇಬರ್ ಕಾಂಟ್ರಾಕ್ಟರ್ ಹೌದಿಲ್ಲ ನೀವು, ಹಾಂ ಲೇಬರ್ ಕಾಂಟ್ರಾಕ್ಟ್ ಮಾಡಿ ಹೆಚ್ಚು ಕೈ 3 ಎಕರೆ ಜಮೀನು ತಗೊಂತೀವಿ, ಹೌದಾ ಸರ್? ಈ ಅಡಿಕೆನಲ್ಲಿ ಇನ್ನೂ ಯಾವುದು ಮಲ್ಟಿ ಕ್ರಾಪ್ಸ್ ಮಾಡ್ಕೊಂಡಾಗ ಮಹಡಿ ಪದ್ಧತಿ ಬೆಳೆಗಳು ಮಾಡ್ಕೊಂಡು ಮುಂದುವರಿಯೋದು ಬರೀ ಅಡಿಕೆನೇ ಒಂದು ನೋಡೋದಕ್ಕೇನು ಏಲಕ್ಕಿ ಮಾಡೋಣ ಅಂತಿದ್ದೀನಿ ಸರ್. ಮಾಡಿರಿ. ಅಂದ್ರೆ ಬಾರ್ಡ್ನಾಗ ಒಂದು ಸ್ವಲ್ಪ ಜೀವಂತ ಬೇಲಿ ಲೈಫ್ ಫೆನ್ಸಿಂಗ್ ಮಾಡ್ಕೊಳೋದು ಒಳ್ಳೇದು. ಸಸ್ಬೇನಿಯ ಮಾಡ್ಕೊಳೋದು ಒಳ್ಳೇದು. ಮಾಡಿರಿ, ಏಲಕ್ಕಿ ಬರ್ತದೆ, ಮೇಂಟೈನ್ ಮಾಡೋದು. ಮೇಯ್ನ್ ಇರೋದು ಇನ್ನೂ ಮಣ್ಣನ್ನು ಸುಸ್ಥಿರಗೊಳಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರೋ ಜೂನ್ ಜುಲೈ ಹಾಕ್ಬೋದು. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಒಂದು ವೆರೈಟಿನ ಆದಷ್ಟು ಮಾಡ್ಕೊಳೋದು ಭಾರಿ ತುಂಬ ಒಳ್ಳೆಯದು. ಯಾಕಂದರೆ ಪರ್ಯಾಯ ಆದಾಯ, ಹೌದಾ ಇಲ್ಲ? ಈಗ ಈ ವರ್ಷ ವಿಜ್ಞಾನಿಗಳು ಹೇಳೋ ಪ್ರಕಾರ, ತಜ್ಞರು ಹೇಳೋ ಪ್ರಕಾರ ಇನ್ನೊಂದು 3% ಜಾಸ್ತಿ ಆಕತಿ ಯಾವುದು ಟೆಂಪ್ರೇಚರ್ ಅಂತಾರೆ. ಅದೇ ಉದ್ದೇಶಕ್ಕೆ ನಿಮಗೆ ಬಾರ್ಡ್ರಲ್ಲಿ ಫೆನ್ಸಿಂಗ್ ಮಾಡ್ಕೊಂಡ್ರೆ, ಇದು ಯಾವುದು ಲೈಫ್ ಫೆನ್ಸಿಂಗ್ ಮಾಡ್ಕೊಂಡ್ರೆ, ಜೀವಂತ ಬೇಲಿ ಮಾಡ್ಕೊಂಡ್ರೆ, ಈ ತೋಟದ ಟೆಂಪ್ರೇಚರು ನಿಮಗೆ 36 ಇತ್ತು, ಇದು 33 ಇತ್ತು ಅಂದರೆ ಹೊರಗಡೆ 36, 37 ಹಿಂಗಿರ್ತದೆ. 3-4% ವ್ಯತ್ಯಾಸ ವೇರಿಯೇಷನ್ ಇರ್ತದೆ. ಅದೇ ಉದ್ದೇಶಕ್ಕೆ ನಾವು ಹೇಳೋದೇನು ಅಂದರೆ ನಿರಂತರವಾಗಿ ಮಣ್ಣಿಗೆ ಜೀವ ತುಂಬತಕ್ಕಂಥ, ಮರುಜೀವ ತುಂಬತಕ್ಕಂಥ ಕೆಲಸ ನಿರಂತರ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಹೇಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರಕ್ಕೆ ಸಂಪರ್ಕಿಸಿ. ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಜೈವಿಕ ಗೊಬ್ಬರಕ್ಕಾಗಿ. ಥ್ಯಾಂಕ್ ಯು. ಈ ಊರಿನ ಗ್ರಾಮಸ್ಥರಿಗೂ, ಸಂಜೀವಪ್ಪರಿಗೂ, ಅವರು ಕುಟುಂಬದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.